ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ SPK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ. ಎಲ್ರಿಗೂ ನಮಸ್ಕಾರ. SPK ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ, ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಅಂದರೆ ಹಿಂದಿನ KPSC ಪರೀಕ್ಷೆಗಳಲ್ಲಿ ಬಂದಿದ್ದಂತಹ 35 ಇತಿಹಾಸಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಮತ್ತು ಉತ್ತರಗಳು ಮುಂಬರುವಂಥ ಸಿವಿಲ್ PC ಮತ್ತು PSI ಪರೀಕ್ಷೆಗೆ ಉಪಯೋಗ ಆಗುತ್ತೆ. ಹಾಗಿದ್ರೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಇರಿ. ಪ್ರಶ್ನೆ ಮತ್ತು ಉತ್ತರಗಳನ್ನು ನಾವು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ವಿಡಿಯೋ ಕೊನೆಯಲ್ಲಿ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬನ್ನಿ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡ್ತಾ ಹೋಗೋಣ. ದ ಬೋನ್ಸ್ ಆಫ್ ಕಾಟನ್ ವೀವರ್ಸ್ ಆರ್ ಬ್ಲೀಚಿಂಗ್ ದ ಪ್ಲೇನ್ಸ್ ಆಫ್ ಇಂಡಿಯಾ. ಇದನ್ನು ಬರೆದಂಥವರು ಯಾರು? ಈ ಒಂದು ಸ್ಟೇಟ್ಮೆಂಟ್ ಇದು. ಇತಿಹಾಸದಲ್ಲಿ ನೀವು ಹಲವಾರು ಸ್ಟೇಟ್ಮೆಂಟ್ಸ್ಗಳನ್ನು ನೋಡ್ತೀರಾ ಎಕ್ಸಾಮಿನೇಷನ್ಸಲ್ಲಿ. ಆ ರೀತಿಯಾದಂಥ ಒಂದು ಫೇಮಸ್ ಸ್ಟೇಟ್ಮೆಂಟ್. ಇದನ್ನು ಬರೆದಂಥವ್ರು ಯಾರು ಅನ್ನೋ ಪ್ರಶ್ನೆ. ಈ ಪ್ರಶ್ನೆಗಳೆಲ್ಲ ಹಿಂದಿನ KPSC ಪರೀಕ್ಷೆಗಳಲ್ಲಿ ಮತ್ತು ಪೊಲೀಸ್ ಪರೀಕ್ಷೆಗಳಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳಾಗಿರ್ತವೆ. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ 3, ಥಾಮಸ್ ಮೆಟ್ಕಾಫ್. ಪ್ರಶ್ನೆ 2, ಪ್ರವೃತ್ತಿಯ ನಿರಂಕುಶ ಪ್ರಭುತ್ವ ಸಿದ್ಧಾಂತವನ್ನು ತಿರಸ್ಕರಿಸಿದ ಬ್ರಿಟಿಷ್ ಅಧಿಕಾರಿ ಮತ್ತು ವಿದ್ವಾಂಸ ಈ ಕೆಳಗಿನವರಲ್ಲಿ ಯಾರಾಗಿರುತ್ತಾರೆ? ಸೊ ಆಯ್ಕೆಗಳನ್ನು ನೀವು ನೋಡ್ಕೋಬೋದು. ಸರಿಯಾದಂಥ ಉತ್ತರ ಆಯ್ಕೆ 3, ಹೆನ್ರಿ W. ಎಲ್ಲಿಸ್. 1857ರ ದಂಗೆಯನ್ನು ಪ್ರಚೋದಿಸಿದ ಕಾಡತೂಸಗಳಿಗೆ ಗ್ರೀಸ್ ಲೇಪನವನ್ನು ಬಳಕೆ ಮಾಡಲು ಕಾರಣ ಏನಾಗಿತ್ತು? ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ 3, ಎನ್ಫೀಲ್ಡ್ ರೈಫಲ್ಗಳ ಬಳಕೆಯನ್ನು ಜಾರಿಗೆ ತಂದಿದ್ದಕ್ಕೆ ಮುಖ್ಯವಾದಂಥ ಕಾರಣವಾಗಿತ್ತು. 1874-75ರಲ್ಲಿ ನಡೆದ ದಕ್ಷಿಣ ರೈತರ ದಂಗೆಯನ್ನು ಬೆಂಬಲಿಸಿದ ರಾಷ್ಟ್ರನಿಷ್ಠ ಸಂಘಟನೆ ಈ ಕೆಳಗಿನ ಯಾವುದಾಗಿದೆ? ಆಯ್ಕೆಗಳನ್ನು ನೀವು ನೋಡ್ಕೊಳ್ಳಿ. ಸರಿಯಾದಂಥ ಉತ್ತರ ಆಯ್ಕೆ 2, ಪೂನಾ ಸಾರ್ವಜನಿಕ ಸಭಾ. ಸಾಕಷ್ಟು ಪ್ರತಿರೋಧಕ್ಕೆ ಕಾರಣವಾದ ದೇಶೀಯ ಭಾಷೆಗಳ ಪತ್ರಿಕಾ ಕಾಯ್ದೆಯನ್ನು ಹಿಂದಕ್ಕೆ ತೆಗೆದುಕೊಂಡಂಥ ಅಧಿಕಾರಿ ಈ ಕೆಳಗಿನವರಲ್ಲಿ ಯಾರಾಗಿದ್ದಾರೆ? ಸರಿಯಾದ ಉತ್ತರ ಆಯ್ಕೆ 2, ಲಾರ್ಡ್ ರಿಪ್ಪನ್. ಈಗ ಬಾಂಗ್ಲಾದೇಶದ ರಾಷ್ಟ್ರಗೀತೆಯಾಗಿರುವ ಅಮರ್ ಸೋನರ್ ಬಾಂಗ್ಲಾ ಈ ಗೀತೆಯನ್ನು ರಚನೆ ಮಾಡಿದಂಥವರು ಈ ಕೆಳಗಿನವರಲ್ಲಿ ಯಾರು? ಸರಿಯಾದ ಉತ್ತರ ರವೀಂದ್ರನಾಥ್ ಟ್ಯಾಗೋರ್. ಬ್ರಿಟಿಷರು ಸೇರ್ಪಡೆ ಮಾಡಿಕೊಳ್ಳುವ ಮೊದಲು ಕರ್ನಾಟಕದ ಬಿಜಾಪುರ ಜಿಲ್ಲೆ ಯಾವ ರಾಜ್ಯದ ಭಾಗವಾಗಿತ್ತು? ಸರಿಯಾದಂಥ ಉತ್ತರ ಕೊಲ್ಲಾಪುರ. ಲಾಲ್ ಹರ್ದಯಾಳ್ ವಿದೇಶದಲ್ಲಿ ಸ್ಥಾಪಿಸಿದಂಥ ಭಾರತದಿಂದ ಉಚ್ಚಾಟಿತರಾದಂಥ ಸಂಘಟನೆಯ ಹೆಸರೇನು? ಸರಿಯಾದಂಥ ಉತ್ತರ ನೌಜವಾನ್ ಭಾರತ್ ಸಭಾ. ರಾಷ್ಟ್ರೀಯ ಅಂಗವಾಗಿ ಆನಿ ಬೆಸೆಂಟ್ ಆರಂಭಿಸಿದ ಪತ್ರಿಕೆಯ ಹೆಸರೇನಾಗಿದೆ? ಆಯ್ಕೆಗಳನ್ನು ನೋಡ್ಕೋಬಹುದು. ಸರಿಯಾದಂಥ ಉತ್ತರ ನ್ಯೂ ಇಂಡಿಯಾ. 1917ರಲ್ಲಿ ಚಂಪಾರಣ್ಯ ಸತ್ಯಾಗ್ರಹವನ್ನು ಆರಂಭಿಸುವಂತೆ ಗಾಂಧೀಜಿಯವರನ್ನು ಪ್ರೇರೇಪಿಸಿದವರು ಈ ಕೆಳಗಿನವರಲ್ಲಿ ಯಾರಾಗಿದ್ದಾರೆ? ಸರಿಯಾದ ಉತ್ತರ ರಾಜ್ಕುಮಾರ್ ಶುಕ್ಲಾ. ಆಯ್ಕೆ 2. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ದಿವಸ ನೂರಾರು ಹಳ್ಳಿಗಳಿಂದ ಅಲ್ಲಿ ಜನರು ನೆರೆದಿದ್ದರ ಹಿನ್ನೆಲೆ ಏನಾಗಿದೆ? ಸರಿಯಾದಂಥ ಉತ್ತರ ಆಯ್ಕೆ 3, ಬೈಶಾಖ ಉತ್ಸವ. ಗಾಂಧೀಜಿಯವರು ಅರಬೆತ್ತಲೆ ಫಕೀರನಾದ ಉದ್ದೇಶವೇನು? ಈ ಕೆಳಗಿರ್ತಕ್ಕಂಥ ಆಯ್ಕೆಗಳಲ್ಲಿ ಗಾಂಧೀಜಿಯವರು ಅರಬೆತ್ತಲೆ ಫಕೀರನಾದಂಥ ಉದ್ದೇಶ ಏನು ಅಂತ ಪ್ರಶ್ನೆ ಕೇಳಲಾಗಿದೆ. ಸರಿಯಾದ ಉತ್ತರ ತಮ್ಮ ಪರಿತ್ಯಾಗ ಜೀವನದ ಅಂಗವಾಗಿ. ಆಯ್ಕೆ 4. ಮೊದಲ ಮಹಾಯುದ್ಧದ ನಂತರ ಉತ್ತರ ಪ್ರದೇಶದಲ್ಲಿ ಕಿಸಾನ್ ಸಭಾ ಚಳುವಳಿಯನ್ನು ಆರಂಭ ಮಾಡಿದಂಥವರು ಈ ಕೆಳಗಿನವರಲ್ಲಿ ಯಾರು? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ 3, ಬಾಬಾ ರಾಮಚಂದ್ರ.
ಅಖಿಲ ಭಾರತ ಕಾರ್ಮಿಕ ಸಂಘಟನೆ ಒಕ್ಕೂಟದ ಪ್ರಥಮ ಅಧ್ಯಕ್ಷರು ಈ ಕೆಳಗಿನವರಲ್ಲಿ ಯಾರಾಗಿರುತ್ತಾರೆ? ಸರಿಯಾದ ಉತ್ತರ ಲಾಲ್ ಲಜಪತ್ ರಾಯ್ ಅವರು. ಯಾವ ಸಂದರ್ಭದ ಹಿನ್ನೆಲೆಯಲ್ಲಿ ನಾಗಪುರ ಧ್ವಜ ಸತ್ಯಾಗ್ರಹ ನಡೆಯಿತು? ಕೆಳಗಿರ್ತಕ್ಕಂಥ ಆಯ್ಕೆಗಳನ್ನು ನೋಡ್ಕೊಳ್ಳಿ. ಸರಿಯಾದ ಉತ್ತರ ನಾಗರಿಕ ಅಸಹಕಾರ ಚಳವಳಿ. ಭಗತ್ ಸಿಂಗ್ ಮುಂದೆ ನಡೆಸಿದ ಚಟುವಟಿಕೆಗಳಿಗೆ ನಾಂದಿಯಾದ ಘಟನೆ ಈ ಕೆಳಗಿನವುಗಳಲ್ಲಿ ಯಾವುದು? ಸರಿಯಾದಂಥ ಉತ್ತರ ಕಾಕೋರಿ ಸಂಚು ಪ್ರಕರಣ. ಭಾರತದ ಮೊದಲ ಕಮ್ಯುನಿಸ್ಟ್ ಪಕ್ಷ ಎಲ್ಲಿ ಸ್ಥಾಪನೆಯಾಯಿತು ಅಥವಾ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ತಾಷ್ಕೆಂಟ್. ರಾಷ್ಟ್ರೀಯವಾದಿಗಳು ದಮನಿತ ವರ್ಗದವರಿಗೆ ಮೀಸಲಾತಿ ನೀಡುವುದಕ್ಕೆ ಒಪ್ಪಿಗೆ ಸೂಚಿಸಿದ್ದು ಯಾವಾಗ? ಸರಿಯಾದ ಉತ್ತರ ಪೂನಾ ಒಪ್ಪಂದದ ನಂತರ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ತನ್ನ ಮೂಲಭೂತ ಮತ್ತು ಆರ್ಥಿಕ ನೀತಿ ನಿರ್ಣಯ ಕಾಯ್ದೆಯನ್ನು ಎಲ್ಲಿ ಅನುಮೋದಿಸಿತು? ಸರಿಯಾದಂಥ ಉತ್ತರ ಈ ಆಯ್ಕೆಗಳಲ್ಲಿ ಆಯ್ಕೆ 2 ಕರಾಚಿ. 1924ರಲ್ಲಿ ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದಂಥವರು ಈ ಕೆಳಗಿನವರಲ್ಲಿ ಯಾರು? ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ. 1936ರಲ್ಲಿ ಸ್ಥಾಪನೆಯಾದ ಅಖಿಲ ಭಾರತ ಕಿಸಾನ್ ಸಭೆಯ ಮೊದಲ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂಥವರು ಯಾರು? ಸೊ ಆಯ್ಕೆಗಳಲ್ಲಿ ಸರಿಯಾದಂಥ ಉತ್ತರ ಆಯ್ಕೆ 1 ಸ್ವಾಮಿ ಸಹಜಾನಂದ. ಇಂಡಿಯನ್ ನ್ಯಾಷನಲ್ ಆರ್ಮಿ ಕಲ್ಪನೆ ಮೊದಲು ಮೂಡಿದ್ದು ಯಾವಾಗ ಅಥವಾ ಯಾರಿಗೆ? ಇಂಡಿಯನ್ ನ್ಯಾಷನಲ್ ಆರ್ಮಿ ಈ ಕಲ್ಪನೆ ಮೊಟ್ಟಮೊದಲನಾಗಿ ಮೂಡಿದಂಥದ್ದು ಯಾರಿಗೆ? ಸೊ ಆಯ್ಕೆ 2 ಮೋಹನ್ ಸಿಂಗ್. ಮುಂಬೈನಲ್ಲಿ ನಡೆದ ರಿನ್ ದಂಗೆಯ ನೇರ ಕಾರಣಗಳು ಯಾವುವು? ಸರಿಯಾದಂಥ ಉತ್ತರ ಜನಾಂಗೀಯ ತಾರತಮ್ಯ ನೀತಿ. ಬಂಗಾಳದಲ್ಲಿ ಶಾಂತಿನಿಕೇತನವನ್ನು ಸ್ಥಾಪನೆ ಮಾಡಿದಂಥವರು ಯಾರು? ಸರಿಯಾದಂಥ ಉತ್ತರ ರವೀಂದ್ರನಾಥ್ ಟ್ಯಾಗೋರ್. ಭಾರತದ ವಿಭಜನೆಗಾಗಿ ಗಡಿ ನಿರ್ಧಾರ ಆಯೋಗದ ಅಧ್ಯಕ್ಷರಾಗಿದ್ದಂಥವರು ಯಾರು? ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3. ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಸಿರಿಲ್ ರ್ಯಾಡ್ಕ್ಲಿಫ್ ಅಂತ ಅವರ ಹೆಸರು, ಸರಿ ಮಾಡ್ಕೊಳ್ಳಿ. ಸಿರಿಲ್ ರ್ಯಾಡ್ಕ್ಲಿಫ್ ಅವರ ಪೂರ್ಣ ಹೆಸರು, ಇಲ್ಲಿ ತಪ್ಪಾಗಿದೆ. ಆಯ್ಕೆ 3 ಸರಿಯಾದ ಉತ್ತರ. ಮೈಸೂರು ರಾಜ್ಯದಲ್ಲಿ ಶಾಸಕಾಂಗ ಸಭೆಗಳ ವ್ಯವಸ್ಥೆಯನ್ನು ಆರಂಭಿಸಿದಂಥ ದಿವಾನರ ಹೆಸರೇನು? ಸರಿಯಾದ ಉತ್ತರ ದಿವಾನ್ ರಂಗಾಚಾರ್ಲು. ಆಯ್ಕೆ 1. ರೌಲತ್ ಕಾಯಿದೆ ವಿರುದ್ಧ ಕರ್ನಾಟಕದಲ್ಲಿ ಸತ್ಯಾಗ್ರಹ ನಡೆಸಿದ ಮೊದಲ ರಾಷ್ಟ್ರನಿಷ್ಠ ವ್ಯಕ್ತಿ ಈ ಕೆಳಗಿನ ಯಾರಾಗಿದ್ದಾರೆ? ಸರಿಯಾದ ಉತ್ತರ ಗಂಗಾಧರ್ ರಾವ್ ದೇಶಪಾಂಡೆ. 1930ರ ಶಾರದಾ ಕಾಯ್ದೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸೊ ಆಪ್ಷನ್ಗಳನ್ನು ನೀವು ನೋಡ್ಕೋಬಹುದು, 4 ಆಪ್ಷನ್ಗಳನ್ನು. ಸರಿಯಾದಂಥ ಉತ್ತರ ಆಯ್ಕೆ 3 ಬಾಲಕಿಯರು ಮತ್ತು ಬಾಲಕರಿಗೆ ವಿವಾಹದ ಕನಿಷ್ಠ ವಯೋಮಿತಿಯನ್ನು ನಿಗದಿಪಡಿಸಿದ್ದು. ಬಂಗಾಳದಲ್ಲಿ ಬ್ರಿಟಿಷ್ ಶಕ್ತಿಯ ಸ್ಥಾಪನೆಗೆ ತಳಪಾಯ ಹಾಕಿಕೊಟ್ಟ ಸಂಗತಿ ಈ ಕೆಳಗಿನ ಯಾವುದಾಗಿದೆ? ಸರಿಯಾದ ಉತ್ತರ ಪ್ಲಾಸಿ ಕದನ. ಭಾರತದ ಮೊದಲ ವೈಸ್ರಾಯ್ ಕೂಡ ಆದ ಭಾರತದ ಗವರ್ನರ್ ಜನರಲ್ ಈ ಕೆಳಗಿನ ಯಾರು? ಸರಿಯಾದ ಉತ್ತರ ಲಾರ್ಡ್ ಕ್ಯಾನಿಂಗ್. ಆಯ್ಕೆ 1. ಭಾರತದ ಮೊದಲ ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂಥವರು ಈ ಕೆಳಗಿನ ಯಾರು? ಸರಿಯಾದ ಉತ್ತರ ಲಾರ್ಡ್ ಸ್ಟ್ಯಾನಿ. ಇದು ಲಾರ್ಡ್ ಸ್ಟ್ಯಾನಿ ಅಂತ, ಲಾರ್ಡ್ ಸ್ಟ್ಯಾನಿ. ಶಿಕ್ಷಣವು ಪ್ರತಿಯೊಬ್ಬರ ಜನ್ಮಸಿದ್ಧ ಹಕ್ಕು ಮತ್ತು ಅದು ಬಡವರಲ್ಲಿ ಬಡವರಾಗುವವರೆಗೂ ಸಿಗುವಂತಾಗಬೇಕು, ಬಡವರಲ್ಲಿ ಬಡವರಾದವರಿಗೂ ಸಿಗಬೇಕು, ಹೀಗೆ ಹೇಳಿದಂಥವರು ಈ ಕೆಳಗಿನವರಲ್ಲಿ ಯಾರು? ಸರಿಯಾದ ಉತ್ತರ ಡಾಕ್ಟರ್ BR ಅಂಬೇಡ್ಕರ್. ವಾಂಡಿವಾಶ್ ಕದನ ಈ ಕೆಳಗಿನ ಯಾರ ನಡುವೆ ನಡೆಯಿತು? ಸರಿಯಾದ ಉತ್ತರ ಇಂಗ್ಲಿಷರು ಮತ್ತು ಫ್ರೆಂಚರು. ಕೊನೆ ಪ್ರಶ್ನೆ, ಯಾವ ಕಾಯ್ದೆಯು ಗುಲಾಮ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡಿತು? ಸರಿಯಾದ ಉತ್ತರ
1843 ಕಾಯ್ದೆ ಗುಲಾಮಗಿರಿ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡಿತು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಜೊತೆಗೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಕಮೆಂಟ್ ಮಾಡಿ, ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.